ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ನಾವು ಯಾದಗಿರಿಗೆ ಬಂದ್ವಿ. ಇಲ್ಲಿ ಹಲವಾರು ರೈತರ ಕಾರ್ಯಕ್ರಮಗಳನ್ನು ಕೊಟ್ವಿ. ಮೊದಲಿಗೆ ಕೊಟ್ಟಿದ್ದು ನಾವು ಇವ್ರದ್ದು ವಿಶ್ವಶಂಕರ್ ಸರ್ದು ಕಾರ್ಯಕ್ರಮ. ಅವರು ಸಹಿತ ವೀಳ್ಯದೆಲೆಯನ್ನು ಬೆಳೆಸಿದ್ರು ಪಾಲಿ ಹೌಸ್ನಲ್ಲಿ. ಅದ್ರ ಜೊತೆಗೆ ಇನ್ನೊಬ್ಬರ ರೈತರ ಕಾರ್ಯಕ್ರಮ ಕೂಡ ಕೊಟ್ವಿ. ಈ ಎರಡೂ ರೈತರನ್ನು ನಾವು ಮಾತಾಡಿಸಿದಾಗ ಅವ್ರು ನಮಗೆ ಹೇಳಿದ್ದು ಒಂದು ಏನಪ್ಪ ಅಂತಂದರೆ, ನಾವಿಲ್ಲಿ ವೀಳ್ಯದೆಲೆಯನ್ನು ಬೆಳೆದವರಲ್ಲಿ ಮೊದಲಿಗರಲ್ಲ. ನಮಗೋಕ್ಕಿಂತ ಮುಂಚೆ ಇಲ್ಲೇ ಸಮೀಪ ನಮ್ಮ ಸೇಡಮಲ್ಲಿರುವಂತಹ ಒಬ್ಬ ರೈತರು ಬೆಳೆದಿದ್ದಾಗಿತ್ತು. ಅವರ ಮಾರ್ಗದರ್ಶನದಲ್ಲಿ ಅವರನ್ನು ನೋಡಿಕೊಂಡು ನಾವು ಬೆಳೆದಿದ್ದು ಅಂದ್ಕೊಂಡು ವಿಶ್ವಶಂಕರ್ ಸರ್ ಹತ್ರ ಅವರ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಸೇಡಂ ಹತ್ರ ಇರುವಂತಹ ಶ್ರೀ ರಾಚೇಶ್ವರ ಅವರ ಒಂದು ಪಾಲಿ ಹೌಸ್ನಲ್ಲಿ ಬಂದಿದ್ದೀವಿ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಭಾಗದಲ್ಲಿ, ಯಾದಗಿರಿ ಕಲಬುರಗಿ ಈ ಭಾಗದಲ್ಲಿ ರಾಚೇಶ್ವರ್ ಸರು ಮೊದಲಿಗೆ ವೀಳ್ಯದೆಲೆಯನ್ನು ಯಾಕೆ ಬೆಳೆದ್ರು, ಹೇಗೆ ಬೆಳೆದ್ರು, ಅವರು ಎದುರಿಸಿದಂತಹ ಸವಾಲುಗಳೇನು, ಅದನ್ನು ಯಾವ ರೀತಿ ಅವರು ಮೆಟ್ಟಿ ನಿಂತರು, ಒಟ್ಟಾರೆ ವೀಳ್ಯದೆಲೆಯಲ್ಲಿ ಇವರ ಅನುಭವ ಹೇಗಿದೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕಳೆದ ಒಂದು 3-4 ದಿನಗಳಿಂದ ಈ ಯಾದಗಿರಿ ಭಾಗ ಸುತ್ತಮುತ್ತದಲ್ಲಿ ನಾವು ಓಡಾಡ್ತಾ ಇದ್ವಿ. ಅಲ್ಲಿಂದ ವಿಶ್ವಶಂಕರ್ ಅವರು ಮೊದಲನೇ ಅವರ ಇಂಟರ್ವ್ಯೂನ ಮಾಡಿದ್ವಿ. ಅದಾದಮೇಲೆ ಅವರು ಶ್ರೀ ರಾಜು ಅವರ ಕಾಂಟ್ಯಾಕ್ಟ್ ಕೊಟ್ಟರು ಸರ್. ಇವರಿಬ್ಬರು ಹೇಳಿದ ಪ್ರಕಾರ ಫಸ್ಟು ನೀವು ವೀಳ್ಯದೆಲೆನ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ರು ಸರ್, ಈ ಭಾಗದಲ್ಲಿ ಸ್ಪೆಷಲಿ. ಹೌದು ಸರ್, ಈಗ ಇದರ ಕುರಿತಾಗಿ ಒಂದು ಕಾರ್ಯಕ್ರಮವನ್ನು ಅಂದರೆ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಲಿಕ್ಕೆ ನಿಮ್ಮನ್ನು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮ್ಮ ರೈತರಿಗೆ ಹೇಳ್ತೀರಾ ಸರ್? ನಾವು ಓದಿದ್ದು BSc MBA. ನಾವು 18 ವರ್ಷ ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡಿದ್ವಿ. ಮೊದಲು ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ, ನಂತರ ಟೆಲಿಕಾಮಲ್ಲಿ. ಸೊ ನಾನು 2019 ನಾನು ಜಾಬ್ ಬಿಟ್ಟು ಫುಲ್ ಫ್ಲೆಜ್ ಆಗಿ ಅಗ್ರಿಕಲ್ಚರ್ ಬರೋಣ ಅಂತೇಳಿ ಮಾಡಿದ್ದು. ಸೊ ಅಗ್ರಿಕಲ್ಚರ್ ಬರಲಿಕ್ಕೆ ನನಗೆ ರೀಸನ್ ಏನಂದರೆ, ನಾನು ಜಾಬ್ ಮಾಡುವಾಗ ನಾನು ಯೂಶ್ವಲಿ ಫೀಲ್ಡ್ ವರ್ಕ್ ಇರ್ತಿತ್ತು. ಸೊ ಫೀಲ್ಡ್ ವರ್ಕ್ ಮಾಡುವಾಗ ನಾನು ಯಾರ್ಯಾರು ಫಾರ್ಮರ್ ಇರ್ತಾರೆ ಹೋಗಿ ವಿಸಿಟ್ ಮಾಡೋದು, ಸೊ ಅವ್ರದ್ದು ಪ್ಲಸ್ ಮೈನಸ್ ಎಲ್ಲ ತಿಳ್ಕೊಳ್ಳೋದು, ಅದರಿಂದ ಅರ್ನಿಂಗ್ ಏನಿದೆ ಅಂತೇಳಿ ತಿಳ್ಕೊಳ್ಳೋದು. ಸೊ ನೋಡ್ತಾ ನಾನು ಒಂದು ಸರ್ತಿ ಬೆಳಗಾವಿ ವಿಸಿಟ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ಶಿರ್ಗಾಂವ್ ಅಂತೇಳಿ ಒಂದು ಟೌನ್ ಇದೆ ಸರ್. ಸೊ ಫಸ್ಟ್ ನನಗನ್ಸಿದ್ದು ಕರ್ನಾಟಕದಲ್ಲಿ ಮಾಡಿದ್ದವರು ಅವರು. ವೀಳ್ಯದೆಲೆ ಮಾಡಿದವರೇ ಅವರು ಪಾಲಿ ಹೌಸಲ್ಲಿ. ಅವರೊಂದು 10 ಗುಂಟದಲ್ಲಿ ಮಾಡಿದರು. ಸೊ ಅವ್ರಿಗೆ ಮೀಟ್ ಮಾಡಿದೆ. ಸೊ ಅವ್ರು ಅದ್ರ ಬಗ್ಗೆ ಹೇಳಿದರು. ಸೊ ಅವ್ರು ಹೇಳಿದರು 10 ಗುಂಟದಲ್ಲಿ ಅಟ್ಲೀಸ್ಟ್ ಒಬ್ಬ ಸ್ಯಾಲ್ರಿ ಎಷ್ಟು ಪಡ್ಕೊಳ್ತಾನಲ್ಲ ಅಷ್ಟು ಮಾಡ್ಬೋದು. ಸೊ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇದ್ದವರು ಇದು ಮಾಡಿದರೆ ಒಳ್ಳೆಯದು ಅಂತೇಳಿ. ಸೊ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ಅದು ಲೋಕಲ್ ಮಾರ್ಕೆಟ್ ಇದೆ ಅವರಿಗೆ. ಸೊ ಎವ್ರಿ ಡೇ ಅಲ್ಲಿ ಮಾರ್ಕೆಟ್ ಇದು ಬಿಡ್ ಆಗುತ್ತೆ. ಸೊ ನಾನು ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಗುಲ್ಬರ್ಗ ಮತ್ತು ಹೈದರಾಬಾದ್ ಆಯಿತು, ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಹೋಗ್ಬೋದು ಅಂತೇಳಿ ನೋಡಿಕೊಂಡೆ. ಸೊ ಐ ಡಿಸೈಡೆಡ್ ಟು ಸ್ಟಾರ್ಟ್. ಓಕೆ ಸರ್. ಸರ್, ಈಗ ಮಾರ್ಕೆಟ್ ಸರ್ವೆ ಮಾಡಬೇಕಾದ್ರೆ ಮೊದಲು ಯಾವ್ಯಾವ ಅಂಶಗಳನ್ನು ನೋಡ್ಬೇಕು ಸರ್? ಯಾಕಂದರೆ ನೀವು ಒಂದು ಪ್ಲೇಸಲ್ಲಿ ಹೋದಾಗ ಆಯಿತು, ಓಕೆ, ರೈತ ದುಡಿತಿದ್ದಾನೆ, ಅವನಿಗೆ ದುಡ್ಡು ಆಗ್ತಿದೆ. ನಿಮ್ಮ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಓಕೆ ಆಯಿತು. ಈ ಭಾಗದಲ್ಲಿ ಬರಬೇಕಾದ್ರೆ ಮಾರ್ಕೆಟಿಂಗ್ ಚಾಲೆಂಜಸ್ ಏನಿದ್ವು? ನೀವು ಫಸ್ಟ್ ಟೈಮ್ ನೀವು ಮಾರ್ಕೆಟ್ ಹುಡ್ಕೊಂಡು ಹೋದಾಗ ಏನೇ ನಿಮಗೆ ದಾರಿಗಳು ಕಾಣಿಸ್ತಾವೆ? ಸೊ ಮಾರ್ಕೆಟಿಂಗ್ ಚಾಲೆಂಜ್ ಅಂದರೆ ಒಂದು ಲಾಂಗ್ ಡಿಸ್ಟೆನ್ಸ್ ಸರ್, 70-80 ಕಿಲೋಮೀಟರ್ಗಿಂತ ಬಿಫೋರ್ ಯಾವುದೂ ಮಾರ್ಕೆಟ್ ಇಲ್ಲ. ಈಗ ನಮಗೆ ನಿಯರೆಸ್ಟ್ ಮಾರ್ಕೆಟ್ ಅಂದರೆ ಕಲಬುರಗಿ. ಬಟ್ ಕಲಬುರಗಿಯಲ್ಲಿ ಪ್ರಾಬ್ಲಮ್ ಏನಂದರೆ ಬೈಯರ್ಸ್ ಭಾಳ ಕಡಿಮೆ ಸರ್. ಓಕೆ, ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಬೈಯರ್ಸ್ ಭಾಳ ಕಡಿಮೆ. ಸೊ ಅವ್ರು ಏನು ಕಂಪೇರ್ ಮಾಡ್ತಾರೆ ಅಂದರೆ, ಸೊ 2000 ಕ್ವಾಂಟಿಟಿ ನೋಡ್ತಾರೆ, ಎಲ್ಲಿ ಕ್ವಾಲಿಟಿ ನೋಡಲ್ಲ. ಇಲ್ಲಿ ಜನರಿಗೆ ಅದೊಂದು ಅಡಿಕ್ಟ್ ಆಗಿಬಿಟ್ಟಿದೆ. ಅಂದರೆ ದೊಡ್ಡ ಎಲೆ ಪರ್ಚೇಸ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ದೊಡ್ಡ ಹೊರಗಡೆ ನಾವು ವೀಳ್ಯದೆಲೆ ಮಾಡಿದರೆ ಆ ಸೈಜ್ ಇಷ್ಟು ಬರಲ್ಲ ಸರ್. ಸೊ ಅದಕ್ಕೋಸ್ಕರ ಅವ್ರಿಗೆ ಏನಾಗಿ ರೂಢ ಬಿಟ್ಟಿದೆ, ಚಿಕ್ಕ ಎಲೆನೇ ಅಷ್ಟೇ 2000 ಎಲೆಗೆ ಒಂದು 400 ರೂಪಾಯಿ 500 ರೂಪಾಯಿ, ಅದು 600 ರೂಪಾಯಿ ಕೊಟ್ಟರೆ ಅದು ಹೈಯೆಸ್ಟ್ ರೇಟ್. ಸೊ ಅದು ನಮಗೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ನೀವು ಬೆಳೆಯೋದು ಕ್ವಾಲಿಟಿ ಒಳ್ಳೆ ದೊಡ್ಡ ಎಲೆ ಬರುತ್ತೆ. ಹೌದು. ಸೊ ಹೀಗಾಗಿ ಆ ಮಾರ್ಕೆಟ್ ಅಷ್ಟು ನಮಗೆ ಇದು ಆಗಲ್ಲ. ಸೊ ನಾವು ನಿಯರೆಸ್ಟ್ ಅಂದರೆ ನೆಕ್ಸ್ಟ್ ಮಹಾರಾಷ್ಟ್ರ ಸೋಲಾಪುರ ಆಯಿತು, ಮತ್ತು ಲಾತೂರ್ ಆಯಿತು, ಪರ್ಬಾಣಿ ಆಯಿತು. ಈಗ ಸದ್ಯ ನಾವು ಕಳಿಸ್ತಿರೋದು ಜಾಳ್ನಾ ಮಾರ್ಕೆಟ್ಗೆ. ಅಲ್ಲಿ ಕಳಿಸ್ತಾ ಇದ್ದೀವಿ. ಓಕೆ ಸರ್, ಇಲ್ಲಿ ನೀವು ಫಸ್ಟ್ ಈ ರೀತಿ ಮಾರ್ಕೆಟ್ ಹಿಡಿಬೇಕಾದ್ರೆ ನೀವು ಕ್ವಾಲಿಟಿ ನೋಡೋಣ ಅಂತ ಹೇಳಿ ಫಸ್ಟ್ ಹಿಡಿದಿದ್ದು? ಹೌದು. ಓಕೆ, ಕ್ವಾಲಿಟಿ ನೋಡೋಣ ಅಂತ ಹೇಳಿ. ನೀವು ಆ ಪ್ಲೇಸಿಗೆ ಹೋಗಿದ್ದೀರಾ ಸರ್? ಅಲ್ಲಿ ಹೆಂಗೆ ನಡೀತಾ ಇತ್ತು? ಹೌದು, ನಾನು ಪರ್ಬಾಣಿ ವಿಸಿಟ್ ಮಾಡಿದ್ದೀನಿ, ಲಾತೂರ್ ಮಾಡಿದ್ದೀನಿ, ಸೋಲಾಪುರ್ ಮಾಡಿದ್ದೀನಿ. ಅಲ್ಲೆಲ್ಲ ಹೆಂಗಿತ್ತು ಸರ್ ಕಂಡೀಷನ್? ಅಲ್ಲಿ ದೊಡ್ಡ ಎಲೆಗೆ ಭಾಳ ಡಿಮ್ಯಾಂಡ್ ಇದೆ ಸರ್. ಯೂಶಲಿ ಮಹಾರಾಷ್ಟ್ರದಲ್ಲಿ ಎಲೆ ತಿನ್ನೋರು ಜಾಸ್ತಿ ಕಂಪೇರ್ ಟು ಕರ್ನಾಟಕದಲ್ಲಿ ನಾವು ಬೆಳಗಾವಿ ಹುಬ್ಳಿ ಸೈಡ್ ಜಾಸ್ತಿ ತಿಂತಾರೆ, ಮತ್ತು ಈ ಸೈಡು ತಿನ್ನಲ್ಲ. ಈವನ್ ಸೌತ್ ಕರ್ನಾಟಕದಲ್ಲೂ ಜಾಸ್ತಿ ಎಲೆ ತಿನ್ನಲ್ಲ, ಬಟ್ ಮಹಾರಾಷ್ಟ್ರದಲ್ಲಿ ಜಾಸ್ತಿ ತಿಂತಾರೆ. ಸೊ ಹಿಂಗಾಗಿ
ಹೀಗಾಗಿ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ಅಲ್ಲಿ. ಓಕೆ, ಅಲ್ಲಿ ಅಡಿಕೆ ಎಲೆ ಜೊತೆ ಒಂಥರ ಹೌದು ಪ್ರತಿ ಅಲ್ಲಿ 90% ಜನ ಎಲೆ ಮತ್ತು ಅಡಿಕೆ ಜೊತೆಗೆ ಇಟ್ಕೊಂಡು ತಿರುಗಾಡ್ತಾರೆ. ನಮ್ಮ ಹತ್ರ ಗುಟ್ಕ ಯಾವ ಥರ ತಿಂತಾರಲ್ಲ ಆ ಥರ ಎಲೆ ಅಡಿಕೆ ತಿಂತಾರೆ. ಎಲೆ ಅಡಿಕೆ ತಿಂತಾರೆ. ಹೌದು ಸರಿ ಸರ್, ನೀವು ಮಾರ್ಕೆಟ್ ಸರ್ವೆ ಮಾಡಿದ್ರಿ, ಎಲ್ಲ ಓಕೆ ಆಯಿತು ಸರ್. ನೀವೀಗ ವಿಳ್ಯದೆಲೆ ಬೆಳಿಬೇಕು ಅಂತ ಫಿಕ್ಸ್ ಆದ್ರಿ. ಹೌದು ಹೌದು. ಅದಕ್ಕಿಂತ ಮೊದಲು ಯಾವ್ಯಾವ ಬೆಳೆಗಳನ್ನು ನೀವು ಬೆಳೀತಾ ಇದ್ರಿ ಸರ್? ಅದಕ್ಕಿಂತ ಮುಂಚೆ ನಾವು ಫಾರ್ಮರ್ ಬ್ಯಾಕ್ಗ್ರೌಂಡೇ. ನಮ್ಮ ಫಾದರ್ ಟೀಚರ್ ಇದ್ರು, ಅದ ನಂತರ ರಿಟೈರ್ಡ್ ಆದ ನಂತರ ಅವರು ಫಾರ್ಮಿಂಗ್ ಮಾಡ್ತಾ ಇದ್ರು. ಬಟ್ ಯೂಸಲಿ ತೊಗರಿ ಮತ್ತೆ ಈ ಥರ ಕವಳೆ, ಈ ಏರಿಯಾದಲ್ಲಿ ನಮ್ಮ ಹತ್ರ ಭತ್ತ ಅಂತಾರಲ್ಲ ಕವಳೆ ಅಂತೀವಿ ನಾವು, ಅದನ್ನ ಮಾಡ್ತಾ ಇದ್ರು. ಅಂದ್ರೆ ಸಾಂಪ್ರದಾಯಿಕ ಬೆಳೆಗಳು ಮಾಡ್ತಾ ಇದ್ರು, ತೊಗರಿ ಮತ್ತೆ ಜೋಳ, ಓಕೆ, ಹೆಸರು, ಉದ್ದು, ಆ ಥರ ಮಾಡ್ತಾ ಇದ್ರು. ಸೊ ನಾನು ಡಿಸೈಡ್ ಆದ ನಂತರ ಬೋರ್ವೆಲ್ ಒಂದು ಕೊರೆಸಿದೆ. ಸೊ ಲಕ್ಕಿಲಿ ನಮ್ಗೆ 100 ಫೀಟ್ ಒಳಗಡೆ ನೀರು ಬಿದ್ದು, ಸಫಿಷಿಯೆಂಟ್ ನೀರು ಬಿದ್ದು. ಸೊ ಅದನ್ನು ಬೋರ್ವೆಲ್ ಹಾಕ್ಸಿದೆ. ನಂತರ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿದೆ. ಸೊ ಪಾಲಿಯೋಸ್ಗೋಸ್ಕರ ಅವ್ರು ಹೇಳಿದ್ರು ನೀವು ಅಪ್ಲಿಕೇಶನ್ ಕೊಡಿ, ವಿಲ್ಸಿ ಅಂತೇಳಿ. ಸೊ ಲಕ್ಕಿಲಿ ನಮಗೆ ಅದು ಅಪ್ರೂವಲ್ ಆಯಿತು. ಅಪ್ರೂವಲ್ ನಂತರ PO ಕೊಟ್ಟರು ಅವರು, ಪರ್ಚೇಸ್ ಆರ್ಡರ್ ಅಂತೇಳಿ. ನಾವು ಒಬ್ಬ ವೆಂಡ್ರಿಗೆ ನಾವು ಪೂನಾದಿಂದ ಒಬ್ಬ ವೆಂಡ್ರಿಗೆ ನಾವು ಇದು ಮಾಡಿದೆ. ಅವರೊಂದು ಲಿಸ್ಟ್ ಕೊಡ್ತಾರೆ ಸರ್, ಇಷ್ಟು ಈ ವೆಂಡರ್ ಹತ್ರ ನೀವು ಯಾರ ಹತ್ರ ಮಾಡಿಸ್ಕೋಬೋದು ಅಂತ. ಸೊ ನಾವೊಂದು ಪೂನಾ ವೆಂಡರ್ಗೆ ಇದು ಮಾಡಿದ್ದೆವು, ಶ್ರೀ ರೋಜೇಶ್ ಅಂತೇಳಿ ಅವರು ಪಾಲಿಯೋಸ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅವ್ರು ಹೇಳಿದರು ಆಯಿತು ಓಕೆ ಹೇಳಿದರು. ಸೊ ನಾವು ಇನಿಷಿಯಲಿ 2 ಲಕ್ಷ 3 ಲಕ್ಷ ಹಿಂಗೆ ಕೊಟ್ಕೋತ ಹೋಗಬೇಕು. ನಂತರ ಅವ್ರು ಬೇಸ್ಮೆಂಟ್ ಮಾಡಿದ್ರು ಅದಕ್ಕೆ. ಅದಕ್ಕಿಂತ ಮುಂಚೆ ನಮ್ಮ ಲ್ಯಾಂಡ್ ಸರಿ ಇದ್ದಿಲ್ಲ ಸರ್, ಅವ್ರು ಬಂದು ಲ್ಯಾಂಡ್ ಸರ್ವೆ ಮಾಡಿದ್ರು. ಹೌದು, ನಾವು ಬರ್ತಾ ನೋಡಿದ್ವಿ ಸರ್ ಹಿಂಗೆ. ಸೊ ಅವರು 20 ಗುಂಟ ಪ್ಲೇನ್ ಬೇಕಂತ ಹೇಳಿದರು. ನಮ್ದೆಲ್ಲ ಗುಡ್ಡಗಾಡು ಪ್ರದೇಶ ಇದ್ದಂಗೆ ಇದೆ, ಎಲ್ಲ ಕಲ್ಲು ಕೆಳಗಡೆ. ಸೊ ಇದನ್ನು ನಾವು ಕ್ಲೀನ್ ಮಾಡಿ ಅದನ್ನು ಲೆವೆಲ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 3-3.5 ಲಕ್ಷ ರೂಪಾಯಿ ಆಯಿತು. ನಮ್ಗೆ ಇನಿಷಿಯಲ್ ಅನಿಸಿತ್ತು ಒಂದು 60-70 ಸಾವಿರದಲ್ಲಿ ಮುಗೀತು ಅಂತೇಳಿ. ಬಟ್ ಅದಾಗಲಿಲ್ಲ, ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಬಂದು. ಸೊ ಅದನ್ನು ಬ್ಲಾಸ್ಟ್ ಮಾಡಿಸಿ ಒಂದು 100 ಅವರ್ಸ್ ಇಟಾಚಿ ಕೆಲಸ ಮಾಡಿದೆ, ಒಂದು 100 ಅವರ್ JCB ಕೆಲಸ ಮಾಡಿದೆ, ಒಂದು 20-30 ಡೇಸ್ ಇದು ಟಿಪ್ಪರು. ಸೊ ಹೀಗಾಗಿ ಒಂದು 3 ಲಕ್ಷ ಇದನ್ನು ಎಡಿಷನಲ್ ಇದು ಆಯಿತು ಎಕ್ಸ್ಪೆಂಡಿಚರ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈ ಪಾಲಿಯೋಸ್ ಮಾಡಿರೋದು ಯಾವ ಸ್ಕೀಮಲ್ಲಿ ಮಾಡಿರೋದು ಸರ್? ಇದು ಹಾರ್ಟಿಕಲ್ಚರಲ್ಲಿ ಸರ್,
ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೇ ಯಾವುದೋ ಒಂದು ಸ್ಕೀಮಲ್ಲಿ ಹೌದು ಮಾಡಿದ್ದಾರೆ. ಏನಿದೆ ಸರ್ ಅದು 50-50 ಇತ್ತು? 50-50 ಇದೆ ಸರ್. ಇಲ್ಲ 50-50 ನೀವು ಅರ್ಧ ದುಡ್ಡು ಕೊಟ್ರೆ ಅವ್ರು ಅರ್ಧ ನಮ್ಗೆ ಅಂದರೆ ಫುಲ್ ನಾವು ಪೇಮೆಂಟ್ ನಾವೇ ಮಾಡಬೇಕು. ಸೊ ನಮಗೆ ಸಬ್ಸಿಡಿ ಅವರು ಕ್ರೆಡಿಟ್ ಮಾಡ್ತಾರೆ. ಹೌದು ಹೌದು ಸರ್. ಇದು ಅರ್ಧ ಎಕರೆಗೆ ಅಷ್ಟೇನಾ? ಇದು ಅರ್ಧ ಎಕರೆ ಸ್ಕೀಮ್ ಇದ್ದು ಅರ್ಧ ಎಕರೆ? ಇಲ್ಲ, ಎರಡಕ್ಕೂ ಇದೆ. 1 ಎಕರೆನೂ ಮಾಡ್ಬೋದು. 1 ಎಕರೆನೂ ಮಾಡೋದು ನೀವು? ನಾವು ಮಾಡಿದ್ದು 20 ಗುಂಟಕ್ಕೋಸ್ಕರ ಅಪ್ಲಿಕೇಶನ್ ಮಾಡಿದ್ದು. ನಿಮ್ಗೆ ಎಷ್ಟು ಖರ್ಚಾಯ್ತು ಸರ್ ಇದು ಮಾಡಕ್ಕೆ? ಸೊ ನಮ್ಗೆ 9 ಲಕ್ಷ ಆಯ್ತು ಸರ್. ಓಕೆ, 9 ಲಕ್ಷ ನಿಮ್ಮ ಕೈಯಿಂದ ಹಾಕಿದ್ವಿ. ಪ್ಲಸ್ 3 ಲಕ್ಷ ಹಿಡಿದನ ಇದು? 3 ಲಕ್ಷ ಬಿಟ್ಟು ಅದು ಇದರಲ್ಲಿ ಬರಲ್ಲ ಸರ್. ಅವರು ಓನ್ಲಿ ಇದಕ್ಕೆ ಕೊಡ್ತಾರೆ ಅಷ್ಟೇ. ಸೊ ನಮ್ಗೆ ಹಾಗಾಗಿ 11-12 ಲಕ್ಷ ಬಂತು. ಹೀಗಾಗಿ ನಿಮಗೆ ಪಾಲಿಹೌಸ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಪ್ ಟು ನಿಮ್ಮ ಕೈಯಿಂದ ಎಲ್ಲ ಟೋಟಲ್ ಆಗಿರೋದು 12 ಲಕ್ಷ ಆಗಿದೆ. ಹೌದು. ಓಕೆ ಸರ್. ಸರಿ ಸರ್. ಇದಕ್ಕಿಂತ ಸ್ವಲ್ಪ ಮುಂಚೆ ಸರ್, ಒಂದು ಬೆಳೆ ಕಂಪ್ಯಾರಿಸನ್ ಮಾಡಿದ್ರೆ, ಈಗ ನೀವು ನೋಡಿರ್ತೀರಾ, ನೀವು ಬೆಳಗಾವಲ್ಲಿ ಪಾಲಿಹೌಸ್ ಬೆಳೆದಿದ್ದು ನೋಡಿರ್ತೀರಾ, ಆಮೇಲೆ ಓಪನ್ ಫೀಲ್ಡಲ್ಲೂ ಬೆಳೆದಿರೋದು ಇಲ್ಲಿ ನಮ್ಮ ಹತ್ರ ಇದೆ ಸರ್. ಒಂದು 10 ಕಿಲೋಮೀಟರ್ ಹೋದ್ರೆ ಓಪನ್ ಫೀಲ್ಡಲ್ಲೇ ಇದೆ. ಸರ್, ನಿಮ್ಗೆ ಏನು ವ್ಯತ್ಯಾಸ ಅನ್ಸುತ್ತೆ ಸರ್? ವ್ಯತ್ಯಾಸ ನೋಡಿ, ಅದರಲ್ಲಿ ಕೆಲಸ ಜಾಸ್ತಿ ಸರ್. ಅವರು ಸಪೋರ್ಟ್ಗೋಸ್ಕರ ಏನು ಮಾಡ್ತಾರೆ ಅಂದರೆ ಗಿಡ ಮಾಡ್ತಾರೆ. ಓಕೆ, ಒಂದು ಬಿದಿರು ಗಿಡ ಆಗ್ಬೋದು, ಮತ್ತು ಬೇರೆ ಬೇರೆ ಗಿಡ ಮಾಡ್ಕೋತಾರೆ ಒಂದೊಂದು ಏರಿಯಾದಲ್ಲಿ. ಆ ಗಿಡ ಏನಾಗುತ್ತೆ ಸರ್, ಎವ್ರಿ ಮಂತ್ ಅದನ್ನು ಕಟ್ ಮಾಡಬೇಕು. ಅದ್ರ ಜಾಸ್ತಿ ನೆರಳಿದ್ರೆ ಎಲೆ ಬರಲ್ಲ, ಕಡಿಮೆ ನೆರಳಿದ್ರೆ ಎಲೆ ಕಲರ್ ಚೇಂಜ್ ಆಗುತ್ತೆ. ಓಕೆ, ಅದಂತರ ಈಗ ನಾವು ಅರ್ಧ ಎಕರೆಲ್ಲಿ ಹೊರಗಡೆ ಮಾಡ್ಬೇಕಂದ್ರೆ ಒಂದು 2-3 ಲೇಬರ್ ಬೇಕು ಓನ್ಲಿ ಕಟ್ಟಕ್ಕೆ, ಮತ್ತು ಹಾರ್ವೆಸ್ಟಿಂಗ್ ಬೇರೆ. ಇಲ್ಲಿ ನಾವು ಹಾಫ್ ಎಕರೆಲ್ಲಿ ಒಬ್ಬ ಲೇಬರಿಂದ ನಾವು ಮಾಡ್ಬೋದು. ಒಬ್ಬ ಲೇಬರ್ ಸಾಕು. ಹೌದು. ಮತ್ತು ಹಾರ್ವೆಸ್ಟಿಂಗ್ಗೋಸ್ಕರ ಬೇರೆ ಲೇಬರ್ ನಾವು ಹೈರ್ ಮಾಡಬೇಕು. ಸರ್, ಈಗ ಇದರಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಅನ್ಸುತ್ತೆ ಸರ್? ಈಗ ಲೇಬರ್ಗಳದೇ ಭಾಳ ಶಾರ್ಟೇಜ್. ಹೌದು, ಲೇಬರ್ಗಳಂದ್ರೆ ಈಗ ನೋಡಿ, ನಮ್ಮ ಹತ್ರ ನಿಯರ್ ಎಲ್ಲಿ ಲೇಬರ್ಸ್ ಇಲ್ಲ. ಓಕೆ, ಸ್ಕಿಲ್ ಲೇಬರ್ ಬೇಕು ಇದರಲ್ಲಿ. ಸೊ ನೀವು ಲೇಬರ್ಗೆ ನಾವು ಅವ್ರಿಗೆ ಟ್ರೈನ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 6 ಮಂತ್. ಅದು ಅವನಿಗೆ ಇಂಟ್ರೆಸ್ಟ್ ಇದ್ರೆ. ಸೊ ಇವತ್ತಿನ ದಿವಸ ಯಾರು ಜನ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ಲೇಬರ್ದೊಂದು ಮೇಜರ್ ಪ್ರಾಬ್ಲಮ್. ಹೌದು, ಮೇಜರ್ ಪ್ರಾಬ್ಲಮ್. ಅದಕ್ಕೆ ನಾವು ಚಿಂಚೋಳಿಯಿಂದ ಕರೆಸ್ತೀವಿ ಸರ್. ಚಿಂಚೋಳಿಯಲ್ಲಿ ದೇಗುಲ್ಮಡ್ಗೆ ಅಂತೇಳಿ ಒಂದು ಟೌನ್ ಇದೆ. ಸೊ ಲಾಂಗ್ ಬ್ಯಾಕ್ ಅಂದರೆ ಒಂದು 10-15 ಇಯರ್ಸ್ ಬ್ಯಾಕ್ ಅಲ್ಲಿ ಸಿಕ್ಕಾಪಟ್ಟೆ ತೋಟ ಇದ್ವು ಅಂತೆ. ಹೊರಗಡೆ ಓಪನ್ ಅಲ್ಲಿ ಮಾಡ್ತಾ ಇದ್ರು. ಅಲ್ಲೆಲ್ಲ ವೈರಸ್ ಬಂದು ತೋಟ ಹೋಗ್ಬಿಟ್ಟಿದೆ. ಸೊ ಅಲ್ಲಿ ಮನೆಗೆ ನೀವು ಎಲ್ಲ ತೋಟದಲ್ಲಿ ಕೆಲಸ ಮಾಡೋರು ಸಿಗ್ತಾರೆ. ನಾವು ಏನೇ ಕೆಲಸ ಇದ್ರೆ, ಈಗ ನಮ್ಮ ಹತ್ರ ಫಿಕ್ಸ್ ಲೇಬರ್ ಇದ್ದಾರೆ, ಅವರು ಅಲ್ಲಿಂದನೇ ಕರೆಸಿದ್ವಿ. ಅವರು ಇಯರ್ಲಿ ಅವ್ರಿಗೆ ಇದು ಮಾಡ್ತೀವಿ. ನಂತರ ಹಾರ್ವೆಸ್ಟಿಂಗ್ ಟೈಮಲ್ಲಿ ಅವ್ರಿಗೆ ಒಂದ್ಸರ್ತಿ 1 ವೀಕ್ ಬರ್ತಾರೆ, ಹಾರ್ವೆಸ್ಟಿಂಗ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಓಕೆ ಸರ್, ಇದು ಲೇಬರ್ ಬಿಟ್ಟರೆ ಬಾಕಿ ಇನ್ಯಾವುದು ರೋಗಕ್ಕೆ ಇದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಸರ್. ಇದು ಪ್ರೊಟೆಕ್ಟೆಡ್ ಕಲ್ಟಿವೇಶನ್. ಓಕೆ, ಇಸ್ರೇಲ್ ಟೆಕ್ನಾಲಜಿ. ಸೊ ಇದರಲ್ಲಿ ನಿಮಗೆ ಯೂಸಲಿ ನಿಮಗೆ ಏನೇ ರೋಗ ಬರಬೇಕಾದ್ರೆ ಏರಲ್ಲೇ ಬರುತ್ತೆ. ಬ್ಯಾಕ್ಟೀರಿಯಾ ಆಯಿತು, ವೈರಸ್ ಆಯಿತು. ಸೊ ಇದಕ್ಕೆ ಏನಂದ್ರೆ ಫುಲ್ಲಿ ಪ್ರೊಟೆಕ್ಟೆಡ್. ಹೋದ್ರೆ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಮೈಶ್ಚರ್ ಆಯ್ತು ಅಂದ್ರೆ ಮಿಲಿ ಬಗ್ ಅಂತೇಳಿ ಬರುತ್ತೆ, ವೈಟ್ ಕಲರ್ ಇರುತ್ತೆ ನೋಡಿ. ಓಕೆ, ಅದಕ್ಕೆ ಬರೋಣ ಸರ್ ಮುಂದೆ ಸ್ಪೆಸಿಫಿಕ್ ಆಗಿ. ಹಾಗಾದ್ರೆ ರೋಗ ಕೀಟಗಳ ಸಮಸ್ಯೆ ಸರ್ ಓವರ್ ಆಲ್ ಆಗಿ. ಹೌದು. ಅದು ಬಿಟ್ರೆ ಈಗ ನ್ಯೂಟ್ರಿಯೆಂಟ್ ಕಾಂಪಿಟೇಷನ್ ಆಗುವಂಥದ್ದು ಅಂಥದ್ದು ಏನಾದರೂ ಇದೆಯಾ? ಹೊರಗಡೆ ಅಂದರೆ ಹೊರಗಡೆ ಬೆಳೆಯುವಂಥ ನಾವು ಸಪೋರ್ಟಿಂಗ್ ಸಿಸ್ಟಮ್ ಬೇರೆದು ಕೊಡ್ತೀವಲ್ಲ? ಹೌದು. ಅದಕ್ಕೇನಾದರೂ ಏನಾಗಲ್ಲ ಸರ್ ಇದರಲ್ಲಿ ಏನಾಗಲ್ಲ. ನಾವು ತಿಪ್ಪಿ ಗೊಬ್ಬರ ಮಾತ್ರ ಕೊಡ್ತೀವಿ. ಅಂದರೆ ಸರ್, ಇಲ್ಲಿ ಪಾಲಿಹೌಸಲ್ಲಿ ನಾವು ಬ್ಯಾಂಬೂ ಸ್ಟಿಕ್ಕನ್ನು ಸಪೋರ್ಟಾಗಿ ಕೊಟ್ಟಿರ್ತೀವಿ ಸರ್. ಹೊರಗಡೆ ನಾವು ಯಾವುದೇ ನುಗ್ಗೆ ಅದಕ್ಕೆ ಕೊಡ್ತೀವಲ್ಲ ಸರ್, ಅಲ್ಲಿ ರೋಗನೂ ಜಾಸ್ತಿ ಬರುತ್ತೆ. ಓಕೆ, ಆಮೇಲೆ ಪೋಷಕಾಂಶಗಳು ಎರಡಕ್ಕೂ ಹೋಗುತ್ತೆ. ಈಗ ನಾವು ಏನೇ ಅದಕ್ಕೆ ಪೋಷಕಾಂಶಗಳು ಕೊಟ್ಟರೆ 50% ಗಿಡ ತಗೊಳ್ತೆ, 50% ಬೆಳೆ ಇರುತ್ತೆ. ಓಕೆ, ಹಂಗಂದ್ರೆ ನಾವು ಪಾಲಿಹೌಸಲ್ಲಿ ಏನು ಹಾಕ್ತೀವಿ ಅದಕ್ಕಿಂತ ಗೊಬ್ಬರ ಜಾಸ್ತಿ ಹೊರಗಡೆ ಜಾಸ್ತಿ ಬೇಕು ಸರ್. ಜಾಸ್ತಿ ಬೇಕು, ಮೇಂಟೆನೆನ್ಸ್ ಜಾಸ್ತಿ ಬೇಕು, ನೀರು ಜಾಸ್ತಿ ಬೇಕು, ಕೆಲಸನೂ ಜಾಸ್ತಿ ಇರುತ್ತೆ. ಈಗ ಯಾವುದಾದ್ರೂ ರೆಂಬೆ ಕಡಿದು ಬಿದ್ದು ಲಾಸ್ ಆಗೋ. ಹೌದು, ಲಾಸ್. ಮತ್ತೆ ಬೆಳೆ ಬೀಳುತ್ತೆ, ಮತ್ತೆ ಅದನ್ನ ಕಟ್ಟಬೇಕು. ಸೊ ಆ ಗಿಡಕ್ಕೆ ಎಲೆ ಬರಲ್ಲ ಬೇಗ. ಆಮೇಲೆ ನಿಮಗೆ ಸಮಯಕ್ಕೆ ಸರಿಯಾಗಿ ಸ್ಕಿಲ್ಡ್ ಲೇಬರ್ಸ್ ಅವರು ಸಿಗ್ಲಿಲ್ಲ ಅಂತಂದ್ರೆ ಅದು ಬಳ್ಳಿ ಬಿದ್ದಿರೋದು ಲಾಸ್. ಹೌದು, ಅಷ್ಟೇ. ಅದು ಹಂಗೆ ಬಿಡ್ಬೇಕಾಗುತ್ತೆ. ಅಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೌದು. ಸರಿ ಸರ್. ಮತ್ತೆ ಇಲ್ಲಿ ಹೆಂಗಾಗುತ್ತೆ ಸರ್, ಸಪೋಸ್ ಇದೊಂದು ಕಟ್ಟಿಗೆ ಬಿತ್ತಂದ್ರೆ ನಾವು ಇಮಿಡಿಯೇಟ್ ಆಗಿ ಬೇರೆ ಕಟ್ಟಿಗೆ ಹಾಕ್ಬೋದು. ರಿಪ್ಲೇಸ್ಮೆಂಟ್ ಫಾಸ್ಟ್ ಆಗುತ್ತೆ, 1 ಡೇದಲ್ಲಿ ಮಾಡ್ಬೋದು. ಅಲ್ಲಿ ಹಂಗಿಲ್ಲ, ಗಿಡ ಬೆಳೆಸ್ಬೇಕಲ್ಲ ಸರ್. ಮತ್ತೆ ಆಲ್ರೆಡಿ ಪಕ್ಕದಲ್ಲಿ ಇರೋ ಗಿಡಕ್ಕೆ ಬೆಳೆ ಇರುತ್ತೆ. ಸೊ ಅದಕ್ಕೆ ಕಟ್ಟಕ್ಕೆ ಬರಲ್ಲ. ಹಾಗಾಗಿ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬರಲ್ಲ, ಟೈಮು ತಗೊಳತ್ತೆ, ಕಾಸ್ಟು ಜಾಸ್ತಿ, ಮ್ಯಾನೇಜ್ಮೆಂಟ್ ವರ್ಕು ಜಾಸ್ತಿ ಬರ್ತದೆ. ಆಮೇಲೆ ಕ್ವಾಂಟಿಟಿ ಬರಲ್ಲ. ಸರ್, ವೆದರ್ ಸರ್ ಮುಖ್ಯವಾಗಿ ವಾತಾವರಣ ಎಲ್ಲ. ಈಗ ಹೊರಗಡೆ ನೋಡಿ ಸರ್, ಚಳಿಗಾಲದಲ್ಲಿ ಎಲೆ ಬರಲ್ಲ, ಭಾಳ ಚಿಕ್ಕ ಸೈಜ್ ಬರುತ್ತೆ. ಓಕೆ, ಮತ್ತು ಅದಂತರ ಬೇಸಿಗೆಯಲ್ಲಿ ಬರಲ್ಲ, ಮಳೆಗಾಲದಲ್ಲಿ ಮಾತ್ರ ಹೊರಗಡೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಈಗ ನಮ್ಗೆ 365 ಡೇಸ್ ಸೇಮ್ ಬರುತ್ತೆ. ಈಲ್ಡ್ ಎಷ್ಟು ಬರಬೇಕು ಅದೇ ಒಂದು 10% ಈ ಕಡೆ ಆ ಕಡೆ ಆಗುತ್ತೆ ಅಷ್ಟೇ. ಒಂದು ರೇಂಜಲ್ಲಿ ಹೋಗ್ತಾನೆ ಇರುತ್ತೆ ಸರ್. ಈಗ ಪಾಲಿಹೌಸಲ್ಲಿ ಬೆಳಿಲಿಕ್ಕೆ ನಮಗೆ ಸಾಕಷ್ಟು ಬೆಳೆಗಳು ಸಿಗ್ತಾವೆ ಸರ್. ಯಾವುದೇ ಒಂದು ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇವನ್ ಕೆಲವೊಂದು ಚಿಲ್ಲಿಗಳನ್ನು ಕೂಡ, ಅಂದರೆ ಮೆಣಸಿನ್ಕಾಯಿಗಳನ್ನು ಕೂಡ ಬೆಳೀತಾ ಇದ್ದಾರೆ ಸರ್ ಇದರಲ್ಲಿ.
ಅದೆಲ್ಲ ಬಿಟ್ಟು ನೀವು ವೀಳ್ಯದೆಲೆಗೆ ಸೂಕ್ತ ಅನ್ನಿಸ್ತಾ ಹೇಗೆ? ಸರ್, ನಾನು ವೀಳ್ಯದೆಲೆ ಹಾಕೋಕ್ಕಿಂತ ಮುಂಚೆ ನಾನು ಸರ್ವೆ ಮಾಡಿದ್ದೀನಿ ಸರ್. ಹಾಂ. ಓಕೆ, ಇದರಲ್ಲಿ 90% ಜನ ಫೇಲ್ ಇದ್ದಾರೆ ಪಾಲಿಹೌಸಲ್ಲಿ ಬೇರೆ ಬೆಳೆಯಲ್ಲಿ. ಓಕೆ. ಓಕೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಲರ್ ಕ್ಯಾಪ್ಸಿಕಮ್ ಓಕೆ. ಓಕೆ, ಅದನ್ನು ರೇಟ್ ಒಂದೊಂದು ಸರ್ತಿ ಸಿಗುತ್ತೆ, ಒಂದು ಸರ್ತಿ ಸಿಗಲ್ಲ. ಅದು ಪಕ್ಕಾ ಟಾರ್ಗೆಟ್ ಇಟ್ಕೊಂಡು ಮಾಡಬೇಕು. ಅದನ್ನು ಮತ್ತೆ ನಿಯರ್ ಯಾವುದೂ ಇಲ್ಲ, ಬಾಂಬೆ ಅಥವಾ ಪೂನಾ ಅಥವಾ ಹೈದರಾಬಾದ್ ಮಾರ್ಕೆಟ್ ನೋಡಬೇಕು. ಕಲರ್ ಕ್ಯಾಪ್ಸಿಕಮ್ ಲೋಕಲಲ್ಲಿ ಯಾರು ತೊಗೊಳ್ಳಲ್ಲ. ಓಕೆ, ಯಾಕಂದರೆ ಅದು ಪಿಜ್ಜಾ ಮತ್ತು ಬರ್ಜರ್ ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಅದರಲ್ಲಿ ಯೂಸ್ ಆಗುತ್ತೆ ಅದು. ಅದಕ್ಕೋಸ್ಕರ ನಾನು ಅದಕ್ಕೆ ಹೋಗಲಿಲ್ಲ. ಅದು ಬಿಟ್ಟು ರೋಸ್ ಪ್ಲಾಂಟೇಶನ್ ಮಾಡಬೇಕಂತ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆಂಡಿಚರ್ ಸರ್ ಅದು. ಸೊ ಎವ್ರಿ ವೀಕು ಸ್ಪ್ರೇ ಮಾಡಬೇಕು, ಲೇಬರು, ಅದು ಹಾರ್ವೆಸ್ಟಿಂಗೋಸ್ಕರ ಲೇಬರ್ ಕಠಿಣ, ಯಾಕಂದರೆ ಅದಕ್ಕೆ ಮುಳ್ಳು ಬೇರೆ ಇರುತ್ತೆ. ಸೊ ಅದು ಅಗೇನ್ ಮಾರ್ಕೆಟ್ ಲೋಕಲ್ ಇಲ್ಲ. ಮತ್ತೆ ನೀವು ಹೂಗಳನ್ನು ಡ್ಯಾಮೇಜ್ ಮಾಡಂಗಿಲ್ಲ, ಮೇಂಟೈನ್ ಮಾಡಬೇಕು. ಪ್ಯಾಕಿಂಗ್ ಎಲ್ಲ ಪ್ರಾಬ್ಲಮ್ಮು, ಇಲ್ಲಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು, ಯಾಕಂದರೆ ಡೈಲಿ ಕಳಿಸ್ತಾ ಇರಬೇಕು ಅದನ್ನು. ಒನ್ ಡೇ ಇದಾಯ್ತು ಅಂದರೆ ಆಯಿತು, ವೇಸ್ಟ್ ಅದು ನೋಡಿದೆ. ನಂತರ ಟೊಮೊಟೊ ಸರ್, ಟೊಮೊಟೊಗೆ ಗೊತ್ತಲ್ಲ ನಿಮಗೆ, ಸಿಕ್ಕಾಪಟ್ಟೆ ರೋಗಕ್ಕೆ. ಬಟ್ ಒಳಗಡೆ ಅಷ್ಟು ಇದನ್ನು ಬರಲ್ಲ ಸರ್ ಟೊಮೊಟೊಗೆ, ಅದು ಯಾಕಂದರೆ ಹ್ಯುಮಿಡಿಟಿ ಜಾಸ್ತಿ ಅಲ್ಲ, ಸೊ ಅದಕ್ಕೆ ಬರಲ್ಲ. ಸೊ ಅದಕ್ಕೆ ಮತ್ತೆ ಜರ್ಬೇರಾ ಅಂತೇಳಿ ಫ್ಲವರ್ ಒಂದು ಮಾಡಿದ್ದಾರೆ ಸ್ವಲ್ಪ ಜನ. ಸೊ ಅದನ್ನು ಈಗ ಮಾಡ್ತಾ ಇಲ್ಲ, ಯಾಕಂದರೆ ಅದು ರೇಟ್ ಇರಲ್ಲ ಸರ್. ಸೀಸನಲ್ಲೇ ಈಗ ಮ್ಯಾರೇಜ್ ಸೀಸನ್ ಇದೆ ಅಂದರೆ 10 ರೂಪಾಯಿವರೆಗೆ ಹೋಗುತ್ತೆ, ಬೇರೆ ಟೈಮಲ್ಲಿ 2 ರೂಪಾಯಿ ಯಾರು ಕೇಳಲ್ಲ. ಅಗೇನ್ ಅದಕ್ಕೂ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಡೈಲಿ ಕಳಿಸ್ತಾ ಇರಬೇಕು. ಲೋಕಲ್ ಈಗ ಸಿಟಿ ನಿಯರ್ ಇದ್ದರೆ ಮಾಡ್ಬೋದು, ಬಟ್ ಇದು ಹಾಗಿಲ್ಲ ಸರ್. ನೀವು 15 ಡೇಸಲ್ಲಿ ಇನ್ನೊಂದು 2-3-4 ಡೇಸ್ ಜಾಸ್ತಿ ಆಯ್ತು ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದಕ್ಕೆ ಸೀಸನ್ ಅಂಬೋದು ಏನೂ ಇಲ್ಲ, 365 ಡೇಸ್ ಸೀಸನ್. ಎಲ್ಲಿವರೆಗೂ ತಿನ್ನೋರು ಇರ್ತಾರೆ ಅಲ್ಲಿವರೆಗೂ. ಹೌದು, ಸೀಸನ್. ಮತ್ತು ಮೋರೋ ಏನಂದರೆ ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ ಸರ್. ನಮಗೊಬ್ಬ ಲೇಬರ್ ಇತ್ತಂದರೆ ಅದನ್ನು ಮೇಲೆ ಕಟ್ಕೋತ ಹೋಗ್ಬೇಕಷ್ಟೇ. ಹಾರ್ವೆಸ್ಟಿಂಗ್ ಟೈಮಲ್ಲಿ ಹಾರ್ವೆಸ್ಟಿಂಗ್, ನೀವು ಸ್ಪ್ರೇ ಮಾಡೋದು ಬೇಕಾಗಿಲ್ಲ, ಇದಕ್ಕೆ ಔಷಧ ಬಿಡೋದು ಬೇಕಾಗಿಲ್ಲ, ಔಷಧ ಕೊಡೋದು ಬೇಕಾಗಿಲ್ಲ. ನಾವು ತಿಪ್ಪಿ ಗೊಬ್ಬರ ಒಂದು ಸರ್ತಿ ಕೊಟ್ಟರೆ ಮುಗಿತು, ಮತ್ತೊಂದು 6 ತಿಂಗಳ ಏನು ಕೇಳೋದು ಬೇಕಾಗಿಲ್ಲ. ನೀರು ಮಾತ್ರ ನೀವು ಅದಕ್ಕೆ ರಿಕ್ವೈರ್ಮೆಂಟ್ ಹೇಗಿದೆ ಆ ಥರ ಬಿಟ್ಕೋತ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಬೇರೆ ಬೆಳೆಗೆ ಪ್ಲ್ಯಾನ್ ಮಾಡಲಿಲ್ಲ ಸರ್. ಬಟ್ ಸರ್ವೆ ಎಲ್ಲದನ್ನು ಮಾಡಿದ್ದೀನಿ ನಾನು. ಸರ್ವೆ ಎಲ್ಲದನ್ನು ಮಾಡಿದ್ದೀನಿ. ಪಾಲಿ ಹೌಸಲ್ಲಿ ಏನೇನು ಬೆಳಿಬೋದು ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ. ಓಕೆ, ಬಟ್ ಎಲ್ಲೂ ಸಕ್ಸಸ್ ಇಲ್ಲ. ಒಂದು ನರ್ಸರಿ, ಪಾಲಿ ಹೌಸಲ್ಲಿ ಸಕ್ಸಸ್ ಇರೋದು ನನ್ನ ಪ್ರಕಾರ ಒಂದು ನರ್ಸರಿ ಮಾಡೋದು. ಓಕೆ, ಅದ ನಂತರ ವೀಳ್ಯದೆಲೆ. ಹೌದು, ನೀವು ನೋಡಿ, ನಾನು ನೋಡೋ ಪ್ರಕಾರ. ಓಕೆ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಎಲ್ ಸಾಲ್ ತಂದಿದೆ. ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಸರಿ ಸರ್, ಇಷ್ಟೆಲ್ಲ ಕಾರಣಗಳಿಂದ ನೀವು ಪಾಲಿಹೌಸಲ್ಲಿ ವೀಳ್ಯದೆಲೆ ಬೆಳೆಯೋದು, ಅದರಲ್ಲೂ ಈ ಪ್ರದೇಶದಲ್ಲಿ ಇದನ್ನ ಬೆಳೆಯೋದು ಉತ್ತಮ ಅಂತ ನೀವು ಅನ್ಕೊಂಡು? ಹೌದು ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೀವು ಮಾಡಿದ್ದು ಪಾಲಿಹೌಸಲ್ಲಿ ಮಾಡಿದ್ದು. ಓಕೆ ಸರ್. ಸರ್, ಇದನ್ನ ಈಗ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಈಗ ನೀವು ಎಷ್ಟು ವರ್ಷ ಆಯ್ತು ಸರ್ ಈಗ ವೀಳ್ಯದೆಲೆ? ಸರ್, ನಾನು ವೀಳ್ಯದೆಲೆ ಮಾಡಿದ್ದು 5th ಇಯರ್ ನಂದು. ಓಕೆ, ಇದು 5ನೇ ವರ್ಷ ಮಾಡ್ತಾ ಇದ್ದೀರಾ? ಹೌದು. ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಅಂದರೆ ನಾವು ನೋಡ್ದಂಗೆ ನಿಮ್ಮನ್ನು ನೋಡಿ ಒಂದು ಇಬ್ಬರು ಮಾಡಿದ್ದಾರೆ ಸರ್. ಹೌದು. ಈಗ ಬೆಳೆ ವಿಸ್ತೀರ್ಣ ಹೆಚ್ಚಾಗ್ತಾ ಇದೆಯಾ? ನಿಮ್ಮನ್ನು ನೋಡಿ ಮಾಡ್ತಾ ಇದ್ದಾರಾ? ಸರ್, ಓಪನ್ ಫೀಲ್ಡಲ್ಲಿ ಕಡಿಮೆ ಆಗ್ತಾ ಇದೆ. ಈಗ ಯಾರಾದರೂ ಮುಂದೆ ವೀಳ್ಯದೆಲೆ ಮಾಡಬೇಕಾದ್ರೆ ಪಾಲಿಹೌಸ್ಗೋಸ್ಕರನೇ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಗೌರ್ಮೆಂಟಲ್ಲಿ ಬಜೆಟ್ ಇಲ್ಲ. ಲಾಸ್ಟ್ 3 yearsಯಿಂದ ದೇರ್ ಇಸ್ ನೋ ಬಜೆಟ್ ಫಾರ್ ಪಾಲಿಹೌಸ್. ಅದೇ ರೀಸನ್ ಹೇಳ್ತಿದ್ದಾರೆ ಬಜೆಟ್ ಇಲ್ಲ ಅಂತ ಹೇಳಿ. ಯಾಕೆ ಈವನ್ ನಾನು ನಿನ್ನೆನೂ ಅವ್ರಿಗೆ ಮೀಟ್ ಮಾಡಿದೆ. ನನಗೆ ಇನ್ನೊಂದು ಪಾಲಿಹೌಸ್ ಮಾಡಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಬಜೆಟ್ ಇಲ್ಲ ಸದ್ಯ. ಈಗ ಓನ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನೋಡಿ, ಈಗ 18-20 ಲಕ್ಷ ಬೇಕೀಗ. ಸೊ 18-20 ಲಕ್ಷ ಫಾರ್ಮರ್ ಹಾಕ್ಲಿಕ್ಕೆ ರೆಡಿ ಇರಲ್ಲ ಸರ್, ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಆಯಿತು. ನನಗೆ ನೋಡಿ, ಈಗ ಯಾರ್ಯಾರು ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಹಳಿ ಪಾಲಿಹೌಸ್ ಏನಿತ್ತು ಅದನ್ನು ತೆಗ್ದಿದ್ದಿಲ್ಲ. ಸೊ ಅಂಥವ್ರು ಏನು ಮಾಡ್ತಾ ಇದ್ದಾರೆ, ಬಂದು ನೋಡ್ಕೊಂಡೋಗಿ ಸೊ ಅವರು ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಯರೇ ಒಂದು 2 ಆಗಿದೆ, ಮತ್ತು ಇಂಡಿಯಾದವ್ರು ಒಬ್ರು ಮಾಡಿದ್ದಾರೆ. ಭಾಳಷ್ಟು ಒಂದು 4-5 ಆಗಿದೆ ಸರ್ ಈಗ ಪಾಲಿಹೌಸ್. ಹೌದು. ಮತ್ತು ಇಲ್ಲಿ ಶಾಪುರ ಹತ್ರ ಒಬ್ರು ಇದ್ದಾರೆ, ರಘು ಅಂತೇಳಿ, ಅವರು ಮಾಡಿದ್ದಾರೆ. ಕಾಳಿಗೆ ಹತ್ರ ಒಬ್ರು. ಟೋಟಲ್ ನಮಗೆ ನೋಡಿ ಒಂದು 5 ಜನ ಮಾಡಿದ್ದಾರೆ. 5 ಜನ ಮಾಡಿದ್ದಾರೆ. ಹೌದು ಸರ್. ಈಗ ಯಾವುದೇ ಒಂದು ಬೆಳೆನ ಫಸ್ಟ್ ಟೈಮು ನಾವು ಬೆಳಿಬೇಕು ಅಂತಂದ್ರೆ ಸಾಕಷ್ಟು ಚಾಲೆಂಜ್ಗಳು ಇರ್ತಾವೆ. ಹೌದು ಹೌದು. ಬಂದು ನೀವು ಹೆಂಗೆ ಫೇಸ್ ಮಾಡಿದ್ರಿ ಸರ್? ಮೊದಲು ಜನ ಸರ್, ಸುತ್ತಮುತ್ತ ಇರುವಂಥ ಜನಗಳನ್ನ ಏನು ಒಪಿನಿಯನ್ ಇತ್ತು? ನೀವು ಫಸ್ಟ್ ಟೈಮ್ ಈ ಪಾಲಿಹೌಸಲ್ಲಿ ಒಂದು ವೀಳ್ಯದೆಲೆ ಹಾಕ್ತೀನಿ ಅಂದಾಗ ಏನು ಒಪಿನಿಯನ್ ಇತ್ತು? ಸರ್, ಫಸ್ಟ್ ಆಫ್ ಆಲ್ ನನಗೆ ಪಾಲಿಹೌಸ್ ಅಂದರೆ ಗೊತ್ತಿದ್ದಿಲ್ಲ. ನಾ ಯಾವಾಗ ಬೆಳಗಾವಲ್ಲಿ ವಿಸಿಟ್ ಮಾಡಿದೆ ಅವಾಗ ನೋಡಿದೆ ಪಾಲಿಹೌಸ್ ಇದಕ್ಕೆ ಅಂತಾರೆ ಅಂತ ಹೇಳಿ. ಸರ್, ನಾವೆಲ್ಲ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ಬಟ್ ಈ ಏರಿಯಾದಲ್ಲಿ ಪಾಲಿಹೌಸ್ ಎಲ್ಲಿ ನೋಡಿದ್ದಿಲ್ಲ. ಓಕೆ, ಎಲ್ಲಾದರೂ ಶೆಡ್ ಕಂಡ್ರೆ ಏನೋ ಶೆಡ್ ಹಾಕಿರ್ಬೋದು ಅಂತ ತಿಳ್ಕೊಂಡಿದ್ವಿ. ಓಕೆ, ಇಲ್ಲಿ ಚಾಲೆಂಜಸ್ ನೋಡಿ ಸರ್, ಒಂದು ಲೇಬರ್ದು ಚಾಲೆಂಜ್ ನಿಮ್ಗೆ ಹೇಳಿದ್ವಿ. ನಿಯರೆಸ್ಟ್ ಅಲ್ಲಿ ಲೇಬರ್ಸ್ ಇಲ್ಲ, ಮಾರ್ಕೆಟ್ ಆಯಿತು. ಸೊ ನಾವು ಇಲ್ಲಿ ಚಾಲೆಂಜಸ್ ಅಂದರೆ ನಮಗೆ ಇದು ಗೊತ್ತಿದ್ದಿಲ್ಲ ಎಷ್ಟು ಡಿಸ್ಟೆನ್ಸ್ ಇಡಬೇಕು ಏನಂತ. ಸೊ ಆ್ಯಕ್ಚುಲಿ ನೀವು ಡಿಸ್ಟೆನ್ಸ್ ಎಷ್ಟು ಜಾಸ್ತಿ ಇಟ್ಟರೆ ಅಷ್ಟು ಬೆಳೆ ಚೆನ್ನಾಗಿ ಬರುತ್ತೆ. ಈಗ ನಾವು ಹಾಕಿರೋದು 4x1-1.5. ಸೊ ಆ್ಯಕ್ಚುಲಿ 5x2. ಈಗ ನಾವು ನಮ್ಮ ಫ್ರೆಂಡಿಗೆ ಹಾಕಿದ್ವಲ್ಲ, ಅದು 5x2 ಹಾಕ್ಸಿದ್ವಿ. ಚೆನ್ನಾಗಿದೆ, ಸ್ಪೇಸಿಂಗ್ ಇದೆ. ಸೊ ಮುಂದೆ ಒಳ್ಳೆ ಇದು ಬರುತ್ತೆ ಈಲ್ಡ್. ಓಕೆ, ಅಂದರೆ ಎಷ್ಟು ನಮಗೆ ಸ್ಪೇಸಿಂಗ್ ಚೆನ್ನಾಗಿ ಜಾಸ್ತಿ ಇರುತ್ತಲ್ಲ, ಎಲೆ ಸೈಜ್ನು ಚೆನ್ನಾಗಿ ಬರುತ್ತೆ. ಹೌದು. ಅದು ನೀವು ಈಗ ಮಾಡ್ತಿರೋದ್ರಿಂದ ನಿಮಗೆ ಅನುಭವ ಆಯ್ತು. ಓಕೆ ಸರ್. ಹೀಗಾಗಿ ಈಗ ನೆಕ್ಸ್ಟ್ ಪ್ಲಾಂಟೇಶನ್ ಯಾರು ಮಾಡಿದ್ರು ಅವ್ರಿಗೆ ಅದೇ ನಾನು ಹೇಳ್ಬಿಡ್ತೇನೆ. ಓಕೆ ಸರ್. ಸರ್, ಈಗ ಇಲ್ಲಿಂದ ನಾನು ಅದೇ ಸರ್, ನಿಮ್ಗೆ 5 ವರ್ಷದಿಂದ ಇಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನೇ ಜಾಸ್ತಿ ಬೆಳೀತಾ ಇದ್ರಲ್ಲ, ಅವ್ರದ್ದು ಈಗ ಒಪಿನಿಯನ್ ಏನಿದೆ ಸರ್? ಸೊ ಚೆನ್ನಾಗಿದೆ ಸರ್. ಅವ್ರು ಹೇಳ್ತಾ ಇದ್ದಾರೆ, ಒಂದು ಜಾಬ್ ಮಾಡಿದ್ರು ಇಷ್ಟು ಬರಲ್ಲ. ಓಕೆ, ಅಷ್ಟು ಇಲ್ಲಿಂದ ಬರುತ್ತೆ. ಓಕೆ. ಸೊ ಬಟ್ ಪ್ರಾಬ್ಲಮ್ ಏನಂದರೆ ಎಲ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದೊಂದೇ. ಇಲ್ಲಾಂದ್ರೆ ಮಾಡೋಕ್ಕೆ ಭಾಳಷ್ಟು ಜನ ರೆಡಿ ಇದ್ದಾರೆ ಫಾರ್ಮರ್. ಬೇರೆಯವ್ರು ಮಾಡ್ತಾರೆ, ಬೇರೆಯವ್ರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇರ್ತಾರೆ, ಬಟ್ ಅವರು ಬಿಸ್ನೆಸ್ಸು ಆ ಥರ ಇರುತ್ತೆ, ಅವ್ರು ಮಾಡಲ್ಲ. ಓಕೆ, ಇದು ಚಾಲೆಂಜಸ್ ಆ ಟೈಮಲ್ಲಿ ಫೇಸ್ ಮಾಡಿರೋದು ಲೇಬರ್ಸ್. ಓಕೆ, ಇನಿಷಿಯಲಿ ನಾನು ಹೇಳಿದಲ್ಲಿ ಓಪನ್ ಪ್ಲೇಸಲ್ಲಿ ಅವ್ರು ಬರ್ತಾಯಿದ್ರು, ಬಟ್ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಿಲ್ಲ. ಈಗ ಸೆಟ್ ಆಗಿರೋದು ಚೆನ್ನಾಗಿ ಅಂದರೆ ನಾವು ಚಿಂಚೋಳಿಯಿಂದ ಏನು ಲೇಬರ್ ತರಿಸ್ತಾ ಇದ್ವಲ್ಲ, ಅವಾಗಿಂದ ನಮಗೇನು ಲೇಬರ್ಸ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅಮೌಂಟ್ ಜಾಸ್ತಿ ಖರ್ಚಾಗುತ್ತೆ, ಬಟ್ ಇನ್ ಟೈಮಲ್ಲಿ ಎಲ್ಲ ಕೆಲಸ ಆಗುತ್ತೆ. ಹೌದು. ಓಕೆ ಸರ್. ಸರ್, ಈಗ ನಿಮಗೆ ಒಂದು ತೊಗರಿ ಅಥವಾ ಈ ಭಾಗದಲ್ಲಿ ತೊಗರಿ ಜಾಸ್ತಿ, ಹೌದು, ಗುಲ್ಬರ್ಗ ಡಿಸ್ಟಿಕಲ್ಲಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತೀರಾ ಸರ್? ಈಗ 1/2 ಎಕರ್ ನಾನು ಹೇಳ್ತಿರೋದು, ನೀವು 1/2 ಎಕರ್ ಪಾಲಿಹೌಸಲ್ಲಿ ಎಲೆ ತೋಟ ಮಾಡಿದಷ್ಟೇ, ಹೊರಗಡೆ 10 ಎಕರೆ ನೀವು ಅಗ್ರಿಕಲ್ಚರ್ ಮಾಡಿದ್ದು ಅಷ್ಟೇ. ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಹೌದು. ಓಕೆ ಸರ್. ಸರಿ ಸರ್. ಸರ್, ಈಗ ನಿಮ್ಮದು ಇರೋದು ಈಗ ಪಾಲಿಹೌಸ್ 1/2 ಎಕರೆಯಲ್ಲಿದೆ. ಹೌದು ಸರ್. ಎಷ್ಟು ಹೈಟಿಗೆ ಮಾಡ್ಕೊಂಡಿದ್ದೀರಾ ಸರ್? ಸರ್, ಇದು ಸ್ಟ್ಯಾಂಡರ್ಡ್ ಇದೆ ಅವ್ರದ್ದು ಹಾರ್ಟಿಕಲ್ಚರ್ ಇದ್ರ ಪ್ರಕಾರ. ಈವನ್ ಎಲ್ಲ ಪಾಲಿಹೌಸ್ ಸೇಮ್ ಸೈಜೇ ಮಾಡ್ತಾರೆ. ಸೇಮ್ ಸೈಜೇ ಮಾಡ್ತಾರೆ. ಸ್ಟ್ಯಾಂಡರ್ಡ್ 15 ಫೀಟ್ ಇರುತ್ತೆ ಸರ್ ಇದು. ಓಕೆ, 15 ಫೀಟ್. ನಿಮ್ಮದು ಶೇಡ್ ನೆಟ್ ಹಾಕಿದ್ರಲ್ಲ ಸರ್? ಹೌದು, ಅಲ್ಲಿವರೆಗೂ 15 ಫೀಟ್ ಆಗುತ್ತೆ. ಅದ್ರ ಮೇಲೆ
ಪ್ರಕಾರ ಅವೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ನಮ್ಮ ಕೆಲಸಕ್ಕೂ ಬರಲ್ಲ. ಬರಲ್ಲ. ಹಾಂ, ಸೊ ನಾವು 15 ಫೀಟ್ ಅಡಿ ಇದು ಕಟ್ಟಿಗೆ ತರಿಸ್ತೀವಿ. 1 ಫೀಟ್ ಒಳಗಡೆ ಹೋದ್ರೆ 14 ಫೀಟ್ ಇರುತ್ತೆ. 14 ಫೀಟು ಬ್ಯಾಂಬೂನು 14 ಫೀಟ್ ಬಂಬು. ಸೊ ಅಲ್ಲಿವರೆಗೆ ನಾವು ಕಟ್ಟಿಬಿಡ್ತೀವಿ. ಓಕೆ ಸರ್. ಅಂದರೆ ನಿಮ್ಮ ಎಲೆ ಬಳ್ಳಿ ಅಷ್ಟು ಹೈಟ್ವರೆಗೂ ನೀವು ಮ್ಯಾನೇಜ್ ಮಾಡಿ ಈವನ್ ಹೊರಗಡೆನೂ ಇಷ್ಟೇ ಇರುತ್ತೆ ಸರ್, 14-15 ಫೀಟೇ ಹೋಗುತ್ತೆ. ಅಷ್ಟೇ ಹೋಗುತ್ತೆ. ಅಷ್ಟೇ ಹೋಗುತ್ತೆ. ಅಲ್ಲಿವರೆಗೂ ನೀವು ಮ್ಯಾನೇಜ್ ಮಾಡ್ಬೋದು ಅಂತ ಅಷ್ಟಕ್ಕೆ ಹಾರ್ಟಿಕಲ್ಚರ್ ಸ್ಟ್ಯಾಂಡರ್ಡ್ ಏನಿದೆ ಅದಕ್ಕೆ ಅಲ್ಲಿ ಮ್ಯಾನೇಜ್ ಮಾಡ್ಬೇಕಾದ್ರೆ ಅಷ್ಟು ಮಾಡಿದ್ವಿ. ಓಕೆ ಸರ್. ಈಗ ಮೊದಲು ಭೂಮಿ ಸಿದ್ಧತೆ ಇಲ್ಲಿ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಸರ್ ಇದರಲ್ಲಿ ಅದು ನಾವು ಹೇಳ್ತೀವಲ್ಲ, ನೇಗಿಲ್ ಓಡಿಸೋದು, ಭೂಮಿ ಎಷ್ಟಾಗುತ್ತೆ ಅಷ್ಟು ಕಲ್ಲು ಇರ್ಲಾರ್ದಂಗೆ ಮಾಡೋದು. ಓಕೆ, ನಂತರ ಗೊಬ್ಬರ ಹಾಕೋದು, ಹದ ಮಾಡಿ. ಸೊ ಆಯ್ತು ಅಂದ್ರೆ ಆ ಟೈಮಲ್ಲಿ ಯಾವ್ಯಾವ ಗೊಬ್ಬರ ಹಾಕ್ತೀವಿ ಸರ್? ತಿಪ್ಪೆ ಗೊಬ್ಬರ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಇದಕ್ಕೆ. ಹೇಳ್ತಾರೆ ನೀವು ಅದು ಹಾಕಿ ಇದು ಹಾಕಿ, ಏನು ಬೇಕಾಗಿಲ್ಲ ಸರ್. ಅದಾದ್ಮೇಲೆ ಏನು ಮಾಡ್ತೀವಿ? ಅದಾದ್ಮೇಲೆ ನಾವು ಡ್ರಿಪ್ ಹಾಕ್ಬಿಡೋದು. ಡ್ರಿಪ್ ಹಾಕಿ ನಾವು ಕಟ್ಟಿಗೆ ಪ್ಲಾಂಟ್ ಇದು ಮಾಡೋದು. ಇದು ಬ್ಯಾಂಬೂ ಇದೆ ಅಲ್ಲ ಸರ್, ಈ ಕ್ವಾಲಿಟಿ ನೀವು ಹೆಂಗೆ ಫಾರ್ಮರ್ ಹತ್ರ ತೊಗೊಂಡಿದ್ದ? ಇಲ್ಲ, ಇದು ಫಾರ್ಮರ್ ಹತ್ರ ಇಲ್ಲ ಈ ಏರಿಯಾದಲ್ಲಿ. ಈಗ ಸ್ವಲ್ಪ ಈಗ ಟೆಂಗ್ಲೆ ಹತ್ರ ಅವ್ರಿಗೆ ಕೊಡಿಸಿದ್ದೀನಿ ನೋಡಿ. ಈಗ ಒಂದು ಅವ್ರಿಗೆ ಕೊಡಿಸಿದ್ದೀನಿ, ನಮ್ಮ ಫ್ರೆಂಡಂದೇ ಅದು ಬಂಬು ಒಂದು 8 ಎಕರೆ ಬಂಬು ಮಾಡಿದಾರೆ ಅವ್ರು. ಓಕೆ, ದೇಶಪಾಂಡೆ ಅಂತೇಳಿ ಇಲ್ಲಿ ಟೆಂಗ್ಲೆ ಹತ್ರ. ಸೊ ಅವ್ರ ಹತ್ರ ಮಾತಾಡಿಕೊಂಡು, ಅವ್ರು ಯೂಶಲಿ ಮಾರಿಲ್ಲ ಇಲ್ಲಿವರೆಗೂ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದರೆ ಅದು ಈ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಸರ್, ಇದು ಸ್ಟ್ರೆಂತ್ ಇಲ್ಲ. ಓಕೆ, ದುಡ್ಡು ಅಷ್ಟೇ ಖರ್ಚಾಗುತ್ತೆ. ಇದನ್ನು 40-50 ರೂಪಾಯಿ ಖರ್ಚಾಗುತ್ತೆ ಒಂದು ಬಂಬಿಗೆ. ಆ 40-50 ರೂಪಾಯಲ್ಲಿ ಒಳ್ಳೆ ಬಂಬು ಸಿಕ್ಕಿದೆ. ಹಂಗಂದ್ರೆ ಅವರು ಹೇಳ್ತಾ ಇದ್ರು ಸರ್, ಆ ಬಂಬೂಲಿ ಜಾಸ್ತಿ ಸ್ಪೇಸ್ ಇಲ್ಲ, ಫುಲ್ ಗಟ್ಟಿ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಮಾಡಿರೋ ತಪ್ಪುಗಳೆಲ್ಲ ಅವ್ರಿಗೆ ಮಾಡಿಸಿಲ್ಲ. ಅವ್ರಿಗೆ ಸ್ವಲ್ಪ ಅಪ್ಡೇಟ್ ಮಾಡಿಸಿದ್ವಿ. ಅವರು ಹೊಲಕ್ಕೆ ಹೋಗಿ ಅದನ್ನು ಕಟ್ ಮಾಡಿಕೊಂಡು, ಸೊ ಟೈಮ್ ತಗೊಳುತ್ತೆ, ಬಟ್ ಒಂದು ಸರ್ತಿ ಮಾಡಿದರೆ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರಾಜೇಶ್ವರ್ ಸರ್ ಅವ್ರನ್ನ ಮಾತಾಡಿಸಿ ಈ ಒಂದು ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಈ ವೀಳ್ಯದೆಲೆಯನ್ನು ಪಾಲಿಹೌಸ್ನಲ್ಲೇ ಯಾಕೆ ಬೆಳಿಬೇಕು, ಜೊತೆಗೆ ಈ ಪಾಲಿಹೌಸ್ನಲ್ಲಿ ವೀಳ್ಯದೆಲೆಯನ್ನೇ ಇವರು ಯಾಕೆ ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ವಿ ಆಗಿತ್ತು. ಇವರು ತುಂಬ ಡೈರೆಕ್ಟಾಗಿ, ತುಂಬ ನೇರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋದರು. ವೀಳ್ಯದೆಲೆ ಅಂದರೆ ತುಂಬ ಅದ್ಭುತವಾಗಿತ್ತು, ಬಹಳ ಅದ್ಭುತವಾಗಿ ಬೆಳೆದುಬಿಟ್ಟೆ ಅಂತಲೂ ಹೇಳಿಲ್ಲ. ಎದುರಿಸಿದ ಸವಾಲುಗಳು ಏನೇನು ಅಂತಂದರೆ, ಈಗ ಆಳುಗಳು ಸಿಗದೇ ಇರದೇ ಇರಬಹುದು, ಸಿಕ್ಕಂಥ ಆಳುಗಳಿಗೆ ವೀಳ್ಯದೆಲೆ ಬಗ್ಗೆ ಅದ್ರ ಕಟ್ಟೋದ್ರ ಬಗ್ಗೆ ಇರಬಹುದು, ಅದ್ರ ಕೊಯ್ಲು ಮಾಡೋದ್ರ ಬಗ್ಗೆ, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲದೆ ಬೇರೆ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿಂದ ಆಳುಗಳನ್ನು ತೊಗೊಂಬಂದಿರುವಂಥ ಸಮಸ್ಯೆಗಳಿರಬಹುದು. ಜೊತೆಗೆ ಈ ವೀಳ್ಯದೆಲೆ ಇವರು ಬೆಳೀತಾ ಇರಬೇಕಾಗಿದ್ರೆ ಇವರೇ ಮೊದಲಿಗೆ ಬೆಳೆದಿರೋದ್ರಿಂದವ ಇವರು ಪ್ರತಿಯೊಂದಕ್ಕೂ ಬಹಳ ಕಷ್ಟಪಟ್ಟು ಮಾಡಿದ್ದಿರಬಹುದು. ಮಾರುಕಟ್ಟೆ ಲೋಕಲಲ್ಲಿ ಇವ್ರು ಸರಿಯಾಗಿ ಬೆರ ಸಿಗದೆ ಬೇರೆ ಎಲ್ಲ ಮಾರುಕಟ್ಟೆಗೆ ಹೋಗಿ ನೋಡಿಕೊಂಡು ಅಲ್ಲಿಗೆ ಕೊಡ್ತಾ ಇರುವಂಥ ಸಮಸ್ಯೆ ಇರಬಹುದು. ಎಲ್ಲದರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಜೊತೆಗೆ ಇವರನ್ನು ನೋಡಿ ಇಷ್ಟೊಂದು ಮಾಹಿತಿಯನ್ನು ಪಡ್ಕೊಂಡು ಬೇರೆ ರೈತರು ಬೆಳೀತಾ ಇರೋದ್ರ ಬಗ್ಗೆ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಇವತ್ತು ಈ ಒಂದು ಮೊದಲ ಕಂತಾಗಿತ್ತು ವೀಳ್ಯದೆಲೆ ಬಗ್ಗೆ. ಸೊ ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ರಾಜೇಶ್ವರ್ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸೋಣ. ನಾಳಿನ ಕಂತಲ್ಲಿ ವೀಳ್ಯದೆಲೆ ಬಗ್ಗೆ, ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹಲವಾರು ಮಾಹಿತಿಯನ್ನು ಕೊಡ್ತೀವಿ, ಅದನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.